ಬೀದರ್ನ ಗುರುನಾನಕ್ ಗೇಟ್ ಹತ್ತಿರದ ಸಂಕಲ್ಪ ಮಕ್ಕಳ ಆಸ್ಪತ್ರೆಯಲ್ಲಿ 15 ದಿವಸದಿಂದ ನಿಮೋನಿಯಾದಿಂದ ಬಳಲುತ್ತಿದ್ದ 5 ವರ್ಷದ ಬಾಲಕನ ಜೀವ ಉಳಿಸುವಲ್ಲಿ ಡಾಕ್ಟರ್ ರವಿಕುಮಾರ್ ಹುಲ್ಸರೆ ಹಾಗೂ ತಂಡದವರು ಯಶಸ್ವಿಯಾಗಿದ್ದಾರೆ. ಬೀದರ ತಾಲೂಕಿನ ಕಮಠಾಣ ಗ್ರಾಮದ ಅಲಿಮಾರಿ ಸಮುದಾಯದ ವಿನೋದ್ ಧರ್ಮ ಎನ್ನುವ 5 ವರ್ಷದ ಬಾಲಕ ಅಥೋರಾಕ್ಟಮಿ ಆಪರೇಷನ್ ಯಶಸ್ವಿಯಾಗಿ ಬಾಲಕ ಚೇತರಿಸಿಕೊಂಡ ಬೆನ್ನಲ್ಲೇ ಇವತ್ತು ಆಸ್ಪತ್ರೆಯಲ್ಲಿ ಡಾಕ್ಟರ್ ರವಿಕುಮಾರ್ ಹುಲ್ಸರೆ ಹಾಗೂ ತಂಡದವರು ಬಾಲಕನೊಂದಿಗೆ ಕೇಕ್ ಕತ್ತರಿಸಿ ಸಂತೋಷ ಹಂಚಿಕೊಂಡಿದ್ದಾರೆ. ನಿಮೋನಿಯಾದಿಂದ ಬಾಲಕನ ಲಂಗ್ಸ್ನಲ್ಲಿ ನೀರು ಕಿವ ಸಂಗ್ರಹಿಸಿದ ಪರಿಣಾಮ ಬಾಲಕನ ಜೀವಕ್ಕೆ ಅಪಾಯವಿತ್ತು. ಬಾಲಕನನ್ನ ಪಾಲಕರು ಹೈದರಾಬಾದ್ಗೆ ಉತ್ತಮ ಚಿಕಿತ್ಸೆಗೆಂದು ಕರೆದೊಯ್ದರು. ಆದರೆ 5-6 ಲಕ್ಷ ಖರ್ಚು ಬರುತ್ತದೆ ಎಂದು ಮನಗಂಡ ಪಾಲಕರು ಸ್ನೇಹಿತರ ಸಲಹೆ ಮೇರೆಗೆ ಬೀದರ್ನ ಸಂಕಲ್ಪ ಮಕ್ಕಳ ಆಸ್ಪತ್ರೆಗೆ ಬಾಲಕನನ್ನ ಕರೆತಂದರು. ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರವಿ ಹುಲ್ಸುರೆ ಹಾಗೂ ತಂಡದವರು ಬಾಲಕನ ಗಂಭೀರ ಸ್ಥಿತಿ ಮನಗಂಡು ಅವತ್ತಿನ ದಿವಸವೇ ಅಥೋರಾಕ್ಟಮಿ ಆಪರೇಷನ್ ಮೂಲಕ ಬಾಲಕನನ್ನ ಬದುಕಿಸಿದ್ದಾರೆ. ಈ ಕುರಿತಾಗಿ ಡಾಕ್ಟರ್ ರವಿಕುಮಾರ್ ಹುಲ್ಸುರೆ ಅವರು ಮಾತನಾಡಿ, ಸಂಕಲ್ಪ ಮಕ್ಕಳ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಿನಿಂದ 4ಕ್ಕೂ ಅಧಿಕ ಮಕ್ಕಳನ್ನ ಸರ್ಜರಿ ಮೂಲಕ ಪ್ರಾಣಾಪಾಯದಿಂದ ಪಾರು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಹಣದ ಲೆಕ್ಕಾಚಾರ ಹಾಕದೆ ಇವರುಗಳು ಕಡು ಬಡವರು ಅಲೆಮಾರಿಗಳಾಗಿರುವುದರಿಂದ ವೈದ್ಯರಾದ ನಾವುಗಳು ಬಾಲಕನ ಜೀವ ಉಳಿಸುವುದು ಮುಖ್ಯವಾಗಿತ್ತು. ಆಪರೇಷನ್ ಯಶಸ್ವಿಯಾಗಿದ್ದು ನಮ್ಮೆಲ್ಲರಿಗೂ ಒಂದು ಜೀವ ಉಳಿಸಿದ್ದು ಖುಷಿ ಸಂಗತಿಯಾಗಿದೆ. ಮಕ್ಕಳಿಗೆ ಆದಷ್ಟು ಒಳ್ಳೆಯ ವಾತಾವರಣದಲ್ಲಿ ಇಡಬೇಕು, ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ ಮಾಡಿಸಬೇಕು, ನ್ಯೂಟ್ರಿಷನ್ ಕೊರತೆ ಆಗದೆ ಹಾಗೆ ನೋಡಿಕೊಳ್ಳಬೇಕು, ಸ್ಕ್ರೀನ್ ಬಳಕೆ ಕಡಿಮೆ ಮಾಡುವುದು, ಜಂಕ್ ಫುಡ್ ದಿಂದ ಮಕ್ಕಳನ್ನ ದೂರ ಇಡುವುದು, ಇದೆಲ್ಲದರಿಂದ ಮಕ್ಕಳನ್ನ ಸುರಕ್ಷಿತವಾಗಿಡಬಹುದಾಗಿದೆ ಎಂದು ಡಾಕ್ಟರ್ ರವಿಕುಮಾರ್ ಹುಲ್ಸುರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಜೊತೆಗೆ ಪ್ರತಿ ಗುರುವಾರ ಸಂಕಲ್ಪ ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಗುವಿಗೆ ವ್ಯಾಕ್ಸಿನ್ ವ್ಯವಸ್ಥೆ ಕಲ್ಪಿಸಲಾಗ್ತಾ ಇದ್ದು ಇದರ ಉಪಯೋಗ ಪಡೆದುಕೊಳ್ಳುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದರು. ಇದೇ ವೇಳೆ ಬಾಲಕನ ಸಂಬಂಧಿಕರಾದ ಟಾರ್ಜನ್ ಅವರು ಮಾತನಾಡಿ, ನಾವು ಬಡವರು ಹೈದರಾಬಾದ್ಗೆ ಗಾಬರಿಯಾಗಿ ಬಾಲಕನನ್ನ ಕರೆದೊಯ್ದೆವು. ಆದರೆ ಖರ್ಚು ವೆಚ್ಚ ಎಲ್ಲ 5 ಲಕ್ಷಕ್ಕೂ ಅಧಿಕ ಬರುತ್ತದೆ ಎಂದು ತಿಳಿಸಿದರು. ಏನ್ ಮಾಡಬೇಕೆಂಬುದು ತೋಚದ ಸಮಯದಲ್ಲಿ ಸ್ನೇಹಿತರ ಸಲಹೆ ಮೇರೆಗೆ ಸಂಕಲ್ಪ ಆಸ್ಪತ್ರೆಗೆ ಬಾಲಕನನ್ನ ಕರೆತಂದಿದ್ದು 15 ದಿವಸದಿಂದ ನಿಮೋನಿಯಾದಿಂದ ಬಳಲುತ್ತಿದ್ದ ನಮ್ಮ ಬಾಲಕ ಇವತ್ತು ಚೇತರಿಸಿಕೊಂಡಿದ್ದಾನೆ. ಸಂಕಲ್ಪ ಆಸ್ಪತ್ರೆಯ ವೈದ್ಯರು ಹಾಗೂ ತಂಡದವರಿಗೆ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಟಾರ್ಜನ್ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಕಲ್ಪ ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ತಂಡದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಹುಲ್ಸುರೆ ಅಂತ. ಕನ್ಸಲ್ಟೆಂಟ್ ನ್ಯೂನಟೊಲಜಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್. ದಿಸ್ ಪ್ರೆಸ್ ಮೀಟ್ ಈಸ್ ರಿಗಾರ್ಡಿಂಗ್ ಸ್ಪೆಷಲ್ ಸರ್ವಿಸಸ್ ದಟ್ ವಿ ಆರ್ ಪ್ರೊವೈಡಿಂಗ್ ಹಿಯರ್. ಇಲ್ಲಿ ಮಕ್ಕಳ ಸಂಕಲ್ಪ ಹಾಸ್ಪಿಟಲ್ ಬೀದರ್ನಲ್ಲಿ ನಾವು ಕೆಲವೊಂದು ಎಕ್ಸ್ಕ್ಲೂಸಿವ್ ಸೇವೆಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದನ್ನು ನಿಮಗೆ ಹೈಲೈಟ್ ಮಾಡಬೇಕಂತ ಕೆಲವೊಂದು ಆಸ್ಪೆಕ್ಟ್ಸು ನಿಮ್ಗೆ ತಿಳಿಸ್ಬೇಕಂತ ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಓವರ್ ದ ಪಾಸ್ಟ್ 6 months ಲಾಸ್ಟ್ 5-6 ತಿಂಗಳಿಂದ ವಿ ಆರ್ ಡೀಲಿಂಗ್ ವಿತ್ ಮೆನಿ ಆಫ್ ದ ಸಿಕ್ ಪೇಷಂಟ್ಸ್. ಟರ್ಷರಿ ಕೇರ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಬಿ ಇಟ್ ಇನ್ ದ ನ್ಯೂನೆಟಲ್ ಫೀಲ್ಡ್ ಆಗಲಿ, ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಆಗಲಿ, ಸರ್ಜರಿ ಆಗಲಿ, ಮಕ್ಕಳದು ಸರ್ಜರಿ. ಸೊ ಕೆಲವೊಂದು ಕಾಂಪ್ಲೆಕ್ಸ್ ಸರ್ಜರೀಸು ಇಲ್ಲಿ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ವಿ ಹ್ಯಾವ್ ಇವಾಗ ನಮ್ಮ ಹತ್ರ ಎಕ್ಸಾಂಪಲ್ ಇರೋದು ಒಂದು ಸಿವಿಯರ್ ನಿಮೋನಿಯಾ ಇದ್ದು ಒಳಗಡೆ ಕಿವ ತುಂಬ್ಕೊಂಡು ಬಂದಿರೋದು, ಬ್ರೀದಿಂಗ್ ಡಿಫಿಕಲ್ಟಿ ಇದ್ದಾಗ ಇಟ್ ವಾಸ್ ಅ ಕಾಂಪ್ಲೆಕ್ಸ್ ಸರ್ಜರಿ. ಎಲ್ಲ ಕಡೆ ಒಳಗಡೆ ಲಾಕ್ಯುಲೇಷನ್ಸ್ ಇತ್ತು, ಭಾಳಷ್ಟು ಪಸ್ ಇತ್ತು, ಆಲ್ಮೋಸ್ಟು ಲೆಫ್ಟ್ ಲಂಗ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿ ಒಳಗಡೆ ಪಸ್ ಕಲೆಕ್ಷನ್ ಜಾಸ್ತಿ ಇತ್ತು, ಅದರಿಂದ ಬ್ರೀದಿಂಗ್ ಡಿಫಿಕಲ್ಟಿ ಇತ್ತು. ಅದನ್ನು ನಾವು ಆಪ್ರೇಷನ್ ಮಾಡಿ ಇಟ್ ಈಸ್ ಅ ಮೇಜರ್ ಸರ್ಜರಿ, ಅದು ಆಪ್ರೇಷನ್ ಮಾಡಿ ಅದನ್ನು ಪ್ರಾಪರ್ಲಿ ಅದಕ್ಕೇನು ಟ್ರೀಟ್ಮೆಂಟ್ ಆಗಬೇಕು, ಸರ್ಜರಿ ಆಗಲಿ, ಪೋಸ್ಟ್ ಆಪರೇಟಿವ್ ಕೇರ್ ಆಗಲಿ, ಅದನ್ನು ಮಾಡಿದ್ದೀವಿ. ಆ್ಯಂಡ್ ಚೈಲ್ಡ್ ಈಸ್ ಸ್ಟೇಬಲ್, ಚೈಲ್ಡ್ ಈಸ್ ಗುಡ್, ಫಿಟ್ ಫಾರ್ ಡಿಸ್ಚಾರ್ಜ್. ಇವತ್ತು ಡಿಸ್ಚಾರ್ಜು ಮಾಡ್ತಾಯಿದ್ವಿ. ಆ ಥರ ಇದಕ್ಕಿಂತ ಮೊದಲು ನಾವು 2-3-4 ಪೇಷಂಟ್ಸು ಸೇಮ್ ಪೇಷಂಟ್ಸು ಅದು ಟ್ರೀಟ್ ಮಾಡಿ ಕಳಿಸಿದ್ದೀವಿ. ಬೇರೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ಸ್ ಆಗಲಿ, ಮಾಲ್ ರೊಟೇಷನ್ ಆಗಲಿ, ವಾಲ್ವ್ಯುಲಸ್ ಆಗಲಿ, ಈ ಥರ ಕೊಲೋಸ್ಟಮಿ ಆಗಲಿ, ಏನಲ್ ಅಟ್ರೇಸಿಯಾ, ಈ ಥರ ಪೇಷಂಟ್ಸ್ಗಳು ನಾವು ಟ್ರೀಟ್ ಮಾಡಿ ಕಳಿಸಿದ್ದೀವಿ, ಡಿಸ್ಚಾರ್ಜ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಫೌಂಡ್ ಗುಡ್ ರಿಸಲ್ಟ್ಸ್. ಬೇರೆ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರಲ್ಲಿ ನಾವು ಎಷ್ಟೊಂದು ಕಾಂಪ್ಲೆಕ್ಸ್ ಪೇಷಂಟ್ಸು, ಶಾಕಲ್ಲಿರೋದು, ಡಿಸ್ಟ್ರೆಸ್ ಇರೋದು, ಪಾಯ್ಸನಿಂಗ್ಸ್ ಆಗಲಿ, ವೆಂಟಿಲೇಟರ್ ಸಪೋರ್ಟ್ ಬೇಕಾಗಿರೋ ಅಂಥ ಮಕ್ಕಳಾಗಲಿ, ಅಂಥವೆಲ್ಲ ಟ್ರೀಟ್ ಮಾಡ್ತಾಯಿದ್ವಿ. ನ್ಯೂನೆಟಲ್ ಸೈಡಲ್ಲಿ ಏನು ಹುಟ್ಟಿದ ಮಕ್ಕಳು ಇರ್ತವೆ, ಆ ಮಕ್ಕಳಿಗೂ ನಾವು ಕೇರ್ ಕೊಡ್ತಾಯಿದ್ದೀವಿ. ಸೊ ಅಫೋರ್ಡೆಬಲ್ ಪ್ರೈಸಸ್ಸು ನಾವು ಎಷ್ಟು ಇಲ್ಲಿ ಇದು ಮಾಡಿ ನಾವು ಹೆಲ್ಪ್ ಮಾಡಲಿಕ್ಕೆ ಆಗ್ತದೋ ಅದು ಉದ್ದೇಶದಿಂದ ನಾವು ಟ್ರೀಟ್ಮೆಂಟ್ ಅನ್ನೋದು
ಆ್ಯಸ್ ಎ ಟೀಮ್ ಗ್ರೂಪ್ ಆಫ್ ಡಾಕ್ಟರ್ಸ್ ಆಗಲಿ ನಾವು ಮಾಡ್ತಾಯಿದ್ವಿ. ಸೊ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಡೂ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಫಾರ್ ದ ಪೀಪಲ್ ಆಫ್ ಬೀದರ್. ತಮ್ಮೆಲ್ಲರ ಸಹಕಾರ ಸಪೋರ್ಟು ಇರಬೇಕು ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಇನ್ಫೆಕ್ಷನ್ ಒಂಥರ ಇನ್ಫೆಕ್ಷನ್ ರೀ. ಸೊ ಅದು ಬ್ಲಡ್ಡಿಂದ ಸ್ಪ್ರೆಡ್ ಆಗ್ಬೋದು, ಗಾಳಿಯಿಂದ ಬರ್ಬೋದು. ಅದು ಕೆಲವೊಂದು ಕೀಟಾಣುಗಳು, ಕ್ರಿಮಿಕೀಟಗಳು ಅದರಿಂದ ಲಂಗ್ಸಲ್ಲಿ ಹೋಗಿ ಲಂಗ್ಸ್ ಡ್ಯಾಮೇಜ್ ಮಾಡಿದಾಗ ಲಂಗ್ಸ್ ಏನು ನಾವು ಸ್ಪಾಂಜ್ ಇರ್ತದೆ ನೋಡ್ರಿ, ಸ್ಪಾಂಜ್ ಥರ ಇರೋದು ಅದು ಒಳಗಡೆ ನೀರು ತುಂಬಿದಾಗ ಹೆಂಗಾಗುತ್ತೆ ಆ ಥರ ಲಂಗ್ಸ್ ಆಗಿಬಿಡುತ್ತೆ. ಸೊ ಬ್ರೀದಿಂಗ್ ಡಿಫಿಕಲ್ಟಿ ಆಗುತ್ತೆ. ಸೊ ಇದು ಬೇಸಿಕಲಿ ಒಂದು ಇನ್ಫೆಕ್ಷನ್ನು ವಿಚ್ ಇಸ್ ಎಫೆಕ್ಟಿಂಗ್ ಪರ್ಟಿಕ್ಯುಲರ್ಲಿ ಲಂಗ್ಸ್. ಅದರಲ್ಲಿ ಸಿವಿಯರಿಟಿ ಬೇರೆ ಬೇರೆ ಸಿವಿಯರಿಟಿ ಇರುತ್ತೆ, ಬೇರೆ ಬೇರೆ ಗ್ರೇಡಿಂಗ್ ಇರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕಾಂಪ್ಲೆಕ್ಸಿಟಿ, ಸಿವಿಯರಿಟಿ, ವೆಂಟಿಲೇಟರ್ ಬೇಕಾಗೋದು, HFNC ಬೇಕಾಗಿರೋದು ಇವೆಲ್ಲ ನಮಗೆ ಪಾಸಿಬಿಲಿಟಿ ಆಗುತ್ತೆ. ಫೀವರ್ ಇರುತ್ತೆ ರೀ, ಫೀವರ್ ಇರುತ್ತೆ, ಕೆಮ್ಮು ನೆಗಡಿ ಇರುತ್ತೆ, ಫೀಡಿಂಗ್ ಮಾಡಲ್ಲ ಮಗು ಸರಿಗೆ, ಹೊಟ್ಟೆ ಹಾರಾಡೋದಿರುತ್ತೆ ಅದು. ಸೊ ಇವೆಲ್ಲ ಲಕ್ಷಣಗಳು. ಡೌನ್ ದ ಲೈನ್ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲ, ಟೈಮ್ ಜಾಸ್ತಿ ತೊಗೊಂಡ್ರೆ ಅದು ಒಳಗಡೆ ಕಫ ಜಾಸ್ತಿ ಆಗಿಬಿಟ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಹಂತಕ್ಕೆ ಇಲ್ಲ HFNC ರಿಕ್ವೈರ್ಮೆಂಟ್ ಸ್ಟೇಜ್ಗೆ ಇನ್ನೂ ಜಾಸ್ತಿ ಆದರೆ ವೆಂಟಿಲೇಟರ್ ಬೇಕಾಗಿರೋಂಥ ಸ್ಟೇಜ್ಗೆ ಕೆಲವೊಂದು ಸರ್ತಿ ಈ ಥರ ಕಾಂಪ್ಲಿಕೇಟ್ ಆಗಿ ಬಸ್ ತುಂಬ್ಕೊಳ್ಳೋದು ಇವೆಲ್ಲ ಒಂದೊಂದು ಸ್ಟೇಜಿಗೆ ರೀಚ್ ಆಗುತ್ತೆ. ವೆರಿ ರೇರ್ಲಿ ಅದು ಪ್ರಿಡಿಸ್ಪೋಸ್ ಮಾಡುತ್ತೆ, ಬಟ್ ಡೈರೆಕ್ಟ್ಲಿ ಅದರಿಂದ ಆಗಲ್ಲ. ಬಟ್ ಆ ಥರ ಕೆಲವೊಂದು ಸರ್ತಿ ನಮಗೆ ಆಗೋಕ್ಕೆ ಈಸಿ ಮಾಡ್ಕೊಳ್ಳೋಂಥ ಕೆಲವೊಂದು ಹೆರಿಡಿಟ್ರಿ ಕಂಡೀಷನ್ಸ್ ಇರುತ್ತವೆ. ಮಕ್ಕಳಿಗೆ ಆದಷ್ಟು ಒಳ್ಳೆಯ ಪೋಷಕ ನ್ಯೂಟ್ರಿಷನ್ ಕೊಡಬೇಕು. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ಲಿ ಟೈಮಿಗೆ ಮಾಡಿಸ್ಬೇಕು. ಆ್ಯಂಡ್ ಜಂಕ್ ಫುಡ್ಡಿಂದ ದೂರ ಇಡಬೇಕು. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು, ಮೊಬೈಲ್ ಆಗಲಿ ಫೋನ್ ಆಗಲಿ. ಇವೆಲ್ಲದರಿಂದ ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ಇಂಡೈರೆಕ್ಟ್ಲಿ ಅವ್ರ ಹೆಲ್ತ್ಗೂ ಕೂಡ ಒಂದು ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ಕ್ಯೂರ್ ಆಗುತ್ತಲ್ಲ ಸರ್? ಯಾರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಒಂದ್ಸಲ ನ್ಯೂಮೋನಿಯಾ ಅಟ್ಯಾಕ್ ಆದರೆ ಕಂಪ್ಲೀಟ್ಲಿ ಕ್ಯೂರ್ ಆಗಲ್ಲ? ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಕೆಲವೊಂದಷ್ಟೇ ರೇರ್ಲಿ ಕೆಲವೊಂದು ಕಂಡೀಷನ್ಸ್ ಇರ್ತವೆ ವಿಚ್ ವಿಲ್ ಟೇಕ್ ಎ ಲಿಟಲ್ ಲಾಂಗರ್ ಟೈಮ್. ಬಟ್ ಯೂಶ್ವಲಿ ಮೋಸ್ಟ್ ಆಫ್ ದ ನಿಮೋನಿಯಾಸ್ ಕ್ಯೂರ್ ಆಗ್ತವೆ ಪ್ರಾಪರ್ ಟೈಮ್ಗೆ ಪ್ರಾಪರ್ ಟ್ರೀಟ್ಮೆಂಟ್ ಆದರೆ ಕ್ಯೂರ್ ಆಗ್ತವೆ. ನಮ್ಮ ಹತ್ರ ಇನ್ನೊಂದು ಸರ್ವಿಸ್ ಇದೆ ವಿಚ್ ಐ ವುಡ್ ಲೈಕ್ ಟು ಹೈಲೈಟ್. ಎವ್ರಿ ಥರ್ಸ್ಡೇ ನಾವು ಫ್ರೀ ವ್ಯಾಕ್ಸಿನೇಷನ್ ಮಾಡ್ತಾಯಿದ್ವಿ. ಆ್ಯಸ್ ಪರ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮು ಮಕ್ಕಳು ಬಂದು ಫ್ರೀ ವ್ಯಾಕ್ಸಿನೇಷನ್ ಸೌಲಭ್ಯವನ್ನು ಅವರು ಯೂಸ್ ಮಾಡ್ಕೋಬೋದು. ಅವರ ಆಧಾರ್ ಕಾರ್ಡ್ಗಳು ತೊಗೊಂಬಂದರೆ ದಟ್ ಇಸ್ ಮೋರ್ ದೆನ್ ಏನೋ. ಥರ್ಸ್ಡೇ ಬಂದು ಅವ್ರ ಫ್ರೀ ವ್ಯಾಕ್ಸಿನೇಷನ್ ಏನಿದೆ ಅದು ಫ್ರೀ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಸರ್ವಿಸಸ್ ಎಮರ್ಜೆನ್ಸೀಸ್ ಅಂತೂ 24 hours ಇದೆ. ಅದು ಹಾಸ್ಪಿಟಲ್ ಈಸ್ ಆಲ್ವೇಸ್ ಓಪನ್ ಫಾರ್ ಆಲ್ ದ ಸಿಕ್ ಪೇಷಂಟ್ಸ್. ನ್ಯೂ ಬಾರ್ನ್ ಆಗಲಿ, ಪೀಡಿಯಾಟ್ರಿಕ್ ಆಗಲಿ, ಈವನ್ ಸರ್ಜಿಕಲ್ ಕೇಸಸ್ ಆಗಲಿ. We are doing it, and we are doing it the best possible care that we can give, I think, and we'll continue to do it further. बहुत जगह पे दिखा है, हैदराबाद को दिखा है, सब तरफ दिखा है सब. किधर भी नहीं, हैदराबाद को गए तो बहुत खर्चा बोले साहब. उसके वजह से उधर रह के आए तो हमको देखा है हमारे सगे में 2-3 जगह पे, तो उधर क्या बोले बहुत सारा पैसा होता, सब नहीं होता. बाद में क्या करे मालूम है, हमारे गाँव को हमारे सगे के पास रह लिए, तुम गाँव को आने को तो आओ कि बोले सब. गाँव को आने के बाद इधर मालूम हो गया सब कि इधर विष्णु सर के पास जाओ, किधर तो कोई तो जाके बात तो उन्होंने सर को बोले जाके आप एक बार पूछ के तो जाके पूछ के तो सर को एक दिन बात करें. सर गरीब लोग हाथ पाँव जोड़ते कैसे तो करो, कम से कम में करो वो कि बोले. सर क्या करें, हमको ऑपरेशन का इसका गोली का पैसे लिए, बेड का नहीं लिए, कुछ नहीं लिए. सब आप बच्चों को आराम करें. हैदराबाद को लेके गए सब, बहुत पैसा बोले. हम अवकाल भी नहीं सब उतना पैसा भरने का. कम डन हम अलमारी समाज के लोग हैं. हम बहुत गरीबी हालत है, दुनिया का गरीबी है सब.
डॉक्टर साहब भी बहुत कोशिश करे सब। उन्होंने हम जाके बैठ के बात करे तो उन्होंने बहुत बच्चे का कंडीशन पूरा बहुत ख़राब हो गया था। हम क्या करें, इधर उधर दिखाने में टाइम वेस्ट करे। वही कितने दिन सर, कितने दिन? अभी इधर उधर वो नहीं, अब जब से आराम नहीं था तो हाँ। कितने दिन हो गए? उधर 8-10 दिन था। उधर 8-10 दिन घूमे। हाँ। फिर यहाँ पे रिपोर्ट ला के देखे तो पूरा ज़्यादा हो गया था बच्चे को। इस सर को बताया तो उधर हैदराबाद भी पूछे तो उन्होंने क्या बोले, बहुत पैसा खर्च होता है, ये बहुत ये हो गया वो क्यों। तो सर को बोले कैसे तो करके चाचा उन्होंने जाके हाथा पाँव पकड़ ली लगाया। मैं बोला करो कैसे तो करो, वो तो उन्होंने कर ली लगा सब कुछ भी नहीं। कारण विष्णु सर कितने दिन में करे सर ऑपरेशन? सब जिस दिन लेके आए देखो उसके सुबह में सर बहुत फास्ट काम करे। सुबह में उठते जाती बुलबड़ के से साहब को उनको बोला कि ऑपरेशन इसके लिए लगाए सब। एक दिन भी नहीं रुका। अगर हम उधर गए तो वहाँ उतना 2-4 लाख रुपए खर्च करे तो भी 4-8 दिन होता वही कि हैदराबाद भी बोले सब। यहाँ पहले कहाँ दिखाने थे इधर में? नहीं इधर नहीं बताए। हाँ हैदराबाद भी लेके उधर बताए। हैदराबाद में नहीं होता बोले तो इधर ले लेके नहीं हैदराबाद में नहीं होता नहीं। तुम रहो खर्चा 4-5 लाख रुपए बोले सब। हाँ ये बच्चे का इलाज करने का कारण है ना कि सर का नाम विष्णु सर है वो के कारण ही छोड़ कि साहब के पास जाके मिले, साहब के पहुँच हाथा जाके पकड़े सर। बोल के बोल रहे हैं, फिर संकल्प हॉस्पिटल का एड्रेस कौन दिया आपको? कौन सा? पहले हैदराबाद में बताया बोल के बोल रहे हैं, बीदर में आने